Hello students. Last classes we are discussing about the installment and hire purchase system. And we are going to start the new chapter, that is unit number 3, branch account. So everyone now the meaning of branches, right? That means the head office can increasing their sales or increasing their profit, or the profit maximization purpose, or the sales maximization purpose, or the output maximization purpose, and also they have to reach the business to the every customers in the different areas. So the head office cannot go and selling the product in that particular place. So for that purposes they have to preparing the branches. That means the head office can split it into a separate business. That means the one business will be split into the another places. ಒಂದೇ ಸೇಮ್ ಬಿಸ್ನೆಸ್ ಅನ್ನ ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರಾರಂಭ ಮಾಡೋದನ್ನ ನಾವು ಬ್ರಾಂಚಸ್ ಅಂತ ಹೇಳ್ತೇವೆ, ರೈಟ್? ಸೊ ದ ಮೇನ್ ಇಂಟೆನ್ಷನ್ ಇಸ್ ಟು ಸೆಲ್ಲಿಂಗ್ ದ ಪ್ರಾಡಕ್ಟ್. ಇಲ್ಲಿ ಮೇನ್ ಉದ್ದೇಶ ಏನು ಅಂತಂದ್ರೆ ಅಂದ್ರೆ ಪ್ರಾಡಕ್ಟ್ ಗಳನ್ನ ಸೇಲ್ಸ್ ಮಾಡುವಂಥದ್ದು, ಕಸ್ಟಮರ್ ಗಳನ್ನ ಅಟ್ರಾಕ್ಷನ್ ಮಾಡುವಂಥದ್ದು. ಹೆಡ್ ಆಫೀಸ್ ಗಳಿಂದ ನಾವು ಎಲ್ಲಾ ಪ್ರದೇಶಗಳಿಗೆ ನಾವು ಗೂಡ್ಸ್ ಗಳನ್ನ ಸೇಲ್ ಮಾಡುವಾಗ ಏನಾಗುತ್ತೆ, ನಮಗೆ ಕ್ಯಾರಿಂಗ್ ಕಾಸ್ಟ್ ಗಳು ಜಾಸ್ತಿ ಆಗುವಂಥದ್ದು, ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಗಳು ಜಾಸ್ತಿ ಆಗುವಂಥದ್ದು, ಅಂಡ್ ಆಲ್ಸೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಗಳು ಜಾಸ್ತಿ ಆಗುವಂಥದ್ದು, ವ್ಯಾರ್ ಹೌಸಿಂಗ್ ರೆಂಟ್ ಗಳನ್ನ ಪ್ರೊವೈಡ್ ಮಾಡ್ಬೇಕಾಗತ್ತೆ. ಬಟ್ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂತ ಬ್ರಾಂಚಸ್ ಗಳನ್ನ ಎಲ್ಲಿ ನಾವು ಕಸ್ಟಮರ್ ಗಳನ್ನ ರೀಚ್ ಮಾಡ್ಬೇಕು ಅಂತ ಹೇಳಿ ಥಿಂಕ್ ಮಾಡಿರ್ತೇವೆ, ಆ ಸಪರೇಟ್ ಪ್ಲೇಸಸ್ ಗಳೆಲ್ಲ ಏನ್ ಮಾಡ್ತೀವಿ, ಈಚ್ ಒಂದೊಂದು ಬ್ರಾಂಚ್ ಗಳನ್ನ ಪ್ರಾರಂಭ ಮಾಡ್ತೇವೆ. ದ ಬ್ರಾಂಚ್ ಇಸ್ ನಾಟ್ ಅನದರ್ ಬಿಸ್ನೆಸ್. ಸೊ ಬೇರೆ ಬಿಸ್ನೆಸ್ ಅಂತ ಆಗಿರೋದಿಲ್ಲ. ಬ್ರಾಂಚಸ್ ಅಂತಂದ್ರೆ ಹೆಡ್ ಆಫೀಸಿನ ಒಂದು ಭಾಗವನ್ನ, ಸೊ ದ ಪಾರ್ಟ್ ಆಫ್ ದ ಹೆಡ್ ಆಫೀಸ್ ಈಸ್ ಕಾಲ್ಡ್ ಆಸ್ ದ ಬ್ರಾಂಚಸ್. ಸೊ ಹೆಡ್ ಆಫೀಸಿನ ಒಂದು ಭಾಗವನ್ನ ನಾವು ಬ್ರಾಂಚಸ್ ಅಂತ ಹೇಳ್ತೇವೆ. ಓಕೆ, ಸಮ್ ಆಫ್ ದ ಮ್ಯಾನುಫ್ಯಾಕ್ಚರರ್ಸ್ ಆರ್ ದ ಬಿಸ್ನೆಸ್ ಕನ್ಸರ್ನ್ ವಿತ್ ಅ ವೇವ್ ಟು ಇನ್ಕ್ರೀಸ್ ದರ್ ಸೇಲ್ಸ್, ಎಸ್, open their own shops in the different places of same city or the same country or in the other countries. These shops are called as branches, and they get all their requirements from their main shops or parent shop known as head office. Okay, so here the head office can increasing their sales. That means the sales maximization or the profit maximization or the output maximization to reach the customers, right? So they have to start a separate wing in the different places or the different cities or in the different regions or in the different countries. But the main head office in the one places, but that head office can split their business in a separate places. ಹೆಡ್ ಆಫೀಸ್ ಹೇಳುವಂತದ್ದು ಒಂದು ಪ್ರದೇಶದಲ್ಲಿ ಸ್ಟ್ಯಾಂಡ್ ಆಗಿರುತ್ತೆ. ಆ ಸ್ಟ್ಯಾಂಡ್ ಆಗಿರುವಂತ ಹೆಡ್ ಆಫೀಸ್ ಏನ್ ಮಾಡುತ್ತೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ತನ್ನ ಒಂದು ಭಾಗವನ್ನ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಬಿಸ್ನೆಸ್ಸಿನ ಒಂದು ಪಾರ್ಟ್ ಅನ್ನಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಟಾರ್ಟ್ ಮಾಡೋದನ್ನ ನಾವು ಬ್ರಾಂಚಸ್ ಅಂತ ಹೇಳ್ತೇವೆ. ದ ಮೇನ್ ಇಂಟೆನ್ಷನ್ ಈಸ್ ದ ಸೇಲ್ಸ್ ಮ್ಯಾಕ್ಸಿಮೈಸೇಷನ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಅಂಡ್ ಟು ರೀಚ್ ದ ಕಸ್ಟಮರ್ ಗಳನ್ನ ರೀಚ್ ಮಾಡೋದಕ್ಕೋಸ್ಕರ ಇಲ್ಲಿ ಬ್ರಾಂಚ್ ಗಳನ್ನ ಪ್ರಾರಂಭ ಮಾಡ್ತಾರೆ. ಸೊ ಹಿಯರ್ ಯು ಹ್ಯಾವ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಂದಿರುತ್ತೆ. ಸೊ ಆಗ ದ ಮೇನ್ ಇಂಟೆನ್ಷನ್ ಫಾರ್ ಸ್ಟಾರ್ಟ್ ದ ಬ್ರಾಂಚಸ್ ಫಾರ್ ಅಂತ ಕೊಡ್ತಾರೆ. ಇಂಟೆನ್ಷನ್ ಏನು, ಉದ್ದೇಶ ಏನು ಬ್ರಾಂಚ್ ಅನ್ನ ಪ್ರಾರಂಭ ಮಾಡೋದಕ್ಕೆ? ಬಿಕಾಸ್ ಆಫ್ ದಿ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಆರ್ ಔಟ್ಪುಟ್ ಮ್ಯಾಕ್ಸಿಮೈಸೇಷನ್ or reach to the customers, and also the profit maximization is the main intentions for start the branches and branches. The main object of branch accounting, okay, is to ascertain. Here the branch accounting means the preparations of the each and every expenses and the income ಥ್ರೂ ದ ಬ್ರಾಂಚಸ್. ಸೊ ಬ್ರಾಂಚ್ ಗಳಲ್ಲಿ ಯಾವ್ದೆಲ್ಲ ಎಕ್ಸ್ಪೆನ್ಸಸ್ ಗಳಾಗತ್ತೆ, ಇನ್ಕಮ್ ಗಳಾಗತ್ತೆ, ಅವುಗಳನ್ನ ನಾವು ಅಕೌಂಟಿನ ಮುಖಾಂತರದಲ್ಲಿ ಪ್ರಿಪೇರ್ ಮಾಡೋದನ್ನ ನಾವು ಬ್ರಾಂಚ್ ಅಕೌಂಟ್ ಅಂತ ಹೇಳ್ತೇವೆ. ಸೊ ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಬ್ರಾಂಚ್ ಅಕೌಂಟ್? ಹಾಗಾದ್ರೆ ಬ್ರಾಂಚ್ ಅಕೌಂಟ್ ನ ಮೇನ್ ಉದ್ದೇಶ ಏನಾಗಿರ್ಬೋದು ಅಂತ ಹೇಳಿದ್ರೆ, the branch accounting is to ascertain the correct trading result and to know the progresses of each branches. The trading result means the day-to-day transaction in the branches. Day-to-day transaction ಗಳು ಏನಾಗಿರುತ್ತಲ್ಲಿ ಪರ್ಚೇಸ್ ಅಂಡ್ ಸೇಲ್ಸ್ and taken a cash from the debtors or given credit sales to the customers.
ಸೊ ಕಸ್ಟಮರ್ ಗಳಿಗೆ ಕ್ರೆಡಿಟ್ ಸೇಲ್ಸ್ ಮಾಡುವಂತಾಗಿರ್ಬೋದು, ಕ್ಯಾಶ್ ಸೇಲ್ಸ್ ಅನ್ನ ಮಾಡುವಂತಾಗಿರ್ಬೋದು, ಕ್ಯಾಶ್ ಪರ್ಚೇಸಸ್ ಗಳಾಗಿರ್ಬೋದು ಅಂಡ್ ಕ್ರೆಡಿಟ್ ಪರ್ಚೇಸ್ ಗಳಾಗಿರ್ಬೋದು, ಎನಿಥಿಂಗ್. ಸೊ ವಾಟ್ ಎವರ್ ಆರ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇಸ್ ಗೋಯಿಂಗ್ ಆನ್ ಇನ್ ದ ಬ್ರಾಂಚಸ್, ಆಲ್ ದಟ್ trading will be prepared in the systematical ways, that is called as a branch accounting. So the objectives of the branch accounting is to ascertain the correct trading result and to know the progresses of each branches. So progresses of each branches means how the branches are growth, ಯಾವ ಪರ್ಸೆಂಟೇಜ್ ಅಲ್ಲಿ ಯಾವ ರೀತಿಯಲ್ಲಿ ಬ್ರಾಂಚಸ್ ಗ್ರೋತ್ ಆಗ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಅನ್ನ ಗೇನ್ ಮಾಡ್ತಾ ಇದೆ, ಇವುಗಳನ್ನ ಫೈಂಡ್ ಔಟ್ ಮಾಡುವಂತದ್ದು ನಾವಿಲ್ಲಿ progresses of branches ಅಂತ ಹೇಳ್ತವೆ. Okay, then it helps head office to take wise decision to improve the progresses of the branches. Yes, so head office can take the decision. So head office ಏನ್ ಡಿಸೈಡ್ ಮಾಡಿರತ್ತೆ, ಆ ಡಿಸಿಷನ್ ವೈಸ್ ಅಲ್ಲಿ ಮಾಡುತ್ತೆ ಬ್ರಾಂಚಸ್ ಅವರು ವರ್ಕ್ ಮಾಡ್ತಾ ಹೋಗಿರ್ತಾರೆ. ಸೊ ದಿಸ್ ಆರ್ ಆಲ್ ದ ಆಬ್ಜೆಕ್ಟಿವ್ಸ್ ಆಫ್ ಬ್ರಾಂಚ್ ಅಕೌಂಟಿಂಗ್. ಓಕೆ, ನೆಕ್ಸ್ಟ್ ಬ್ರಾಂಚಸ್ or the types of branches. ನಾವಿಲ್ಲಿ type of branches ಗಳನ್ನ ನೋಡಬಹುದು. So total the branches will be divided into mainly two types, that is Indian or home branches or the foreign branches. In Indian branches we have dependent, independent and agency branches. Dependent ಬರುತ್ತೆ, independent ಬರುತ್ತೆ ಮತ್ತು agency branches ಅಂತ ಬರುತ್ತೆ. So under independent branches we have the retail branches and the wholesale branches. ಇಂಡಿಪೆಂಡೆಂಟ್ ಬ್ರಾಂಚಸ್ ಗಳಲ್ಲಿ ರಿಟೇಲ್ ಕೂಡ ಬರುತ್ತೆ, ಹೋಲ್ಸೇಲ್ ಕೂಡ ಬರುತ್ತೆ. ಓಕೆ, ಸೊ ಡಿಪೆಂಡೆಂಟ್ ಬೇರೆ ಆಗಿರುತ್ತೆ, ಇಂಡಿಪೆಂಡೆಂಟ್ ಬೇರೆ ಆಗಿರುತ್ತೆ, ಏಜೆನ್ಸಿ ಬೇರೆ ಆಗಿರುತ್ತೆ, ಅಂಡ್ ಆಲ್ಸೋ ದ ಫಾರಿನ್ ಕಂಟ್ರೀಸ್ ಬ್ರಾಂಚಸ್ ಆರ್ ಆಲ್ಸೋ ಡಿಫರೆಂಟ್. ಸೊ ಟೋಟಲಿ ಮೇನ್ಲಿ ಅಂತಂದ್ರೆ ಇಂಡಿಯನ್ ಬ್ರಾಂಚಸ್ ಅಂಡ್ ಫಾರಿನ್ ಬ್ರಾಂಚಸ್. ಇಂಡಿಯನ್ ಬ್ರಾಂಚಸ್ ಅಲ್ಲಿ ಡಿಪೆಂಡೆಂಟ್, ಇಂಡಿಪೆಂಡೆಂಟ್, ಇನ್ನೊಂದು ಏಜೆನ್ಸೀಸ್ ಅಂತ ಬರುತ್ತೆ. ಇಂಡಿಪೆಂಡೆಂಟ್ ಗಳಲ್ಲಿ ರಿಟೇಲ್ ಮತ್ತು ಹೋಲ್ಸೇಲ್ ಅಂತ ಬರುತ್ತೆ ಅಷ್ಟೇ. ಓಕೆ, ಸೊ ನಾವ್ ವಿ ಆರ್ ಗೋಯಿಂಗ್ ಟು ಎಲಾಬರೇಟ್ ದ ಇಂಡಿವಿಜುವಲ್ ಟೈಪ್ಸ್ ಆಫ್ ದ ಬ್ರಾಂಚಸ್. So here, first one is inland or home branches. The name only tells us inland. That means the branches are located within the countries. ಯಾವ ಬ್ರಾಂಚ್ ನಮ್ಮ ಕಂಟ್ರಿ ಒಳಗಡೆಯಲ್ಲಿ ಲೊಕೇಟೆಡ್ ಆಗಿರುತ್ತೆ ಅಂತ ಬ್ರಾಂಚಸ್ ಗಳು ನಾವು ಇನ್ಲ್ಯಾಂಡ್ ಅಥವಾ ಹೋಮ್ ಬ್ರಾಂಚಸ್ ಅಂತ ಹೇಳ್ತೇವೆ. ಸೊ ಹಿಯರ್ these are the branches opened by the head office within the vicinity of the countries where head office is situated. That means ಎಲ್ಲಿ ಹೆಡ್ ಆಫೀಸ್ ಸಿಚುವೇಟೆಡ್ ಆಗಿರುತ್ತೆ ಆ ಒಂದು ಪ್ರದೇಶಗಳಲ್ಲಿ ಬ್ರಾಂಚಸ್ ಗಳನ್ನ ಓಪನ್ ಮಾಡಿರುತ್ತೆ, ಅದನ್ನ ನಾವು ಇನ್ಲ್ಯಾಂಡ್ ಆರ್ ಹೋಮ್ ಬ್ರಾಂಚಸ್ ಅಂತ ಕೂಡ ಹೇಳ್ತೀವಿ. ಆರ್ ದ ಬ್ರಾಂಚಸ್ ಆರ್ ಲೊಕೇಟೆಡ್ ಇನ್ ದ ಇನ್ಸೈಡ್ ದ ಕಂಟ್ರೀಸ್, ಕಂಟ್ರಿಯ ಒಳಗಡೆಯಲ್ಲಿ ಯಾವ್ದೆಲ್ಲ ಬ್ರಾಂಚಸ್ ಗಳನ್ನ ನಾವು ಲೊಕೇಟೆಡ್ ಮಾಡಿರ್ತೀವಿ ಅದನ್ನ ಇನ್ಲ್ಯಾಂಡ್ ಬ್ರಾಂಚಸ್ ಅಂತ ಕೂಡ ಹೇಳ್ತೇವೆ. The next one is the foreign branches. You know, the foreign means outside the frame of the countries. ನಮ್ಮ ಕಂಟ್ರಿಯ ಹೊರಗಡೆಯಲ್ಲಿ ಯಾವ್ದೆಲ್ಲ ಬ್ರಾಂಚಸ್ ಗಳನ್ನ ನಾವು ಸ್ಟಾರ್ಟ್ ಮಾಡಿರ್ತೇವೆ ಅದನ್ನ ಫಾರಿನ್ ಬ್ರಾಂಚಸ್ ಅಂತ ಹೇಳ್ತೇವೆ. ಸೊ ದೀಸ್ ಆರ್ ದ ಬ್ರಾಂಚಸ್ ಓಪನ್ ಬೈ ದ ಹೆಡ್ ಆಫೀಸ್ ಔಟ್ಸೈಡ್ ದ ಹೋಮ್ ಕಂಟ್ರೀಸ್. ನಮ್ಮ ಕಂಟ್ರಿಯ ಹೊರಗಡೆಯಲ್ಲಿ ಯಾವ್ದೆಲ್ಲ ಬ್ರಾಂಚಸ್ ಗಳನ್ನ ಪ್ರಾರಂಭ ಮಾಡಿರ್ತಾರೆ ಅಂತ ಬ್ರಾಂಚಸ್ ಗಳನ್ನ ಫಾರಿನ್ ಬ್ರಾಂಚಸ್ ಅಂತ ಕೂಡ ನಾವು ಹೇಳ್ತೇವೆ. ನೆಕ್ಸ್ಟ್, ಡಿಪೆಂಡೆಂಟ್ ಬ್ರಾಂಚಸ್. ದೀಸ್ ಆರ್ ದ ಬ್ರಾಂಚಸ್ ವಿಚ್ ಈಸ್ ಡಿಪೆಂಡಿಂಗ್ ಅಪಾನ್ ಹೆಡ್ ಆಫೀಸ್. Such branches are to receive goods from head office, sell them as per instruction of head office and remit cash regularly to the head office. Got it? So dependent branches means it is one of the children banks or the child bank. The children are depending on the parents, right? ಸೊ ಮಕ್ಕಳು ಏನ್ ಮಾಡ್ತಾರೆ, ಪೇರೆಂಟ್ಸ್ ಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾವುದೇ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡಬೇಕು ಅಥವಾ ಬೇರೆಯವ್ರಿಗೆ ಕೊಡಬೇಕು ಅಂತಂದ್ರೆ ದೇ ಆರ್ ಟೇಕನ್ ದ ಪರ್ಮಿಷನ್ ಫ್ರಮ್ ದ ಪೇರೆಂಟ್ಸ್. ಸೊ ಪೇರೆಂಟ್ಸ್ ಗಳಿಂದ ಪರ್ಮಿಷನ್ ತಗೊಂಡೆ ಅವ್ರು ಏನ್ ಮಾಡ್ತಾರೆ, ಪ್ರತಿಯೊಂದು ವರ್ಕ್ ಗಳನ್ನ ಮಾಡುವಂತರು ಚಿಲ್ಡ್ರನ್ಸ್. ಅದೇ ರೀತಿಯಲ್ಲಿ ಡಿಪೆಂಡೆಂಟ್ ಬ್ರಾಂಚಸ್ ಕೂಡ ಹಾಗೆ. ಸೊ ದೀಸ್ ಬ್ರಾಂಚಸ್ ಆರ್ ಟೋಟಲಿ ಡಿಪೆಂಡಿಂಗ್ ಆನ್ ದ ಹೆಡ್ ಆಫೀಸ್. ಹೆಡ್ ಆಫೀಸ್ ಗಳ ಮೇಲೆ ಟೋಟಲ್ ಆಗಿ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಹೆಡ್ ಆಫೀಸ್ ಕೊಡುವಂತ ಎಲ್ಲಾ ಇನ್ಸ್ಟ್ರಕ್ಷನ್ ಗಳನ್ನ ಡಿಪೆಂಡೆಂಟ್ ಬ್ರಾಂಚಸ್ ಅವರು ಫಾಲೋ ಮಾಡ್ಬೇಕಾಗುತ್ತೆ. ಹಾಗೆ ಡಿಪೆಂಡೆಂಟ್ ಬ್ರಾಂಚಸ್ ಅವರು ಯಾವುದೇ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡಬೇಕು, ಸೇಲ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಹೆಡ್ ಆಫೀಸ್ ಗಳಿಂದ ಪರ್ಮಿಷನ್ ತಗೊಳ್ಬೇಕು. ಸೊ ಇಲ್ಲಿ ಸೇಲ್ಸ್ ಮಾಡುವಾಗ ಹೆಡ್ ಆಫೀಸ್ ಗಳು ಏನ್ ಮಾಡ್ತಾರೆ, ಗೂಡ್ಸ್ ಗಳನ್ನ ಡಿಪೆಂಡೆಂಟ್ ಬ್ರಾಂಚಸ್ ಗಳಿಗೆ ಸೆಂಡ್ ಮಾಡಿರ್ತಾರೆ. ಆ ಸೆಂಡ್ ಮಾಡಿದಂತ ಗೂಡ್ಸ್ ಅನ್ನ ಏನ್ ಮಾಡ್ಬೇಕು, ಅವರು ಅಲ್ಲಿ ಕಸ್ಟಮರ್ ಗಳಿಗೆ ಸೋಲ್ಡ್ ಔಟ್ ಮಾಡ್ಬೇಕಾಗುತ್ತೆ. ದಟ್ ಮೀನ್ಸ್ ದಟ್ ಬ್ರಾಂಚಸ್ ಆರ್ ಟೋಟಲಿ ಡಿಪೆಂಡಿಂಗ್ ಆನ್ ದಿ ಹೆಡ್ ಆಫೀಸ್. ಗಾಟ್ ಇಟ್? Next one is independent branches. The name here tells independent. The branches are not depending on the head office. Okay, these are the branches which are not entirely depending upon head office. Such branches are permitted to trade independently, that is purchase goods in the open market, and sometimes
supply them to head office. Generally, these branches allowed to keep their account independently and fully. At the end of each year, they have to submit their accounts along with trial balance to the head office. That means these branches are totally depending, not depending on a head office, right? So ಈ branches ಗಳು head office ಗಳ ಮೇಲೆ ಟೋಟಲ್ ಆಗಿ ಡಿಪೆಂಡ್ ಆಗಿರೋದಿಲ್ಲ, but they are the independent. But sometimes the head office can send the goods to the independent branches. They are send the goods. They are not taken any permission from the head office. ಓಕೆ, ಯಾವುದೇ ರೀತಿ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಬೇಕು, ಸೇಲ್ಸ್ ಮಾಡ್ಬೇಕಂತಂದ್ರೆ ಹೆಡ್ ಆಫೀಸ್ ಗಳ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಸೊ ದೇ ಆರ್ ಟೋಟಲಿ ಸಪರೇಟೆಡ್ ಫ್ರಮ್ ದ head office. Okay, and but the end of the month they have to providing each and every accounts. That means the trading or the trial balances will be sent to the head office. Okay, next one is agency branches. So these are the branches which are act as just agent of head office. Such branches are do not purchase and sell the goods but rendered agency services. So here these branches are not dependent or independent. Okay, but they are act as an agent. ಈಗ ನಾವು ಫಿಲಿಪ್ಸ್ ಕಂಪನಿ ಅಂತ ಹೇಳ್ಕೊಂಡಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಫಿಲಿಪ್ಸ್ ಕಂಪನಿಯ ಏಜೆನ್ಸಿ ಅಂತ ಅಂತ ಹೇಳಿ ಮೆನ್ಷನ್ ಮಾಡ್ಕೊಳ್ತೀವಿ. ನಮ್ಮ ಒಂದು ಶಾಪ್ ಗಳಿಗಾಗಿರ್ಬೋದು ಅಥವಾ ನಮ್ಮ ಒಂದು ಫ್ಯಾಕ್ಟರಿಗಳಿಗೆ ಫಿಲಿಪ್ಸ್ ಕಂಪನಿ ಏಜೆನ್ಸೀಸ್ ಅಂತ ಹೇಳಿ ನಾವು ಮೆನ್ಷನ್ ಮಾಡ್ಕೊಳ್ತೇವೆ. ಸೊ ನಾವು ಯಾವುದೇ ರೀತಿ ಗೂಡ್ಸ್ ಮತ್ತು ಪರ್ಚೇಸ್ ಮತ್ತು ಸೇಲ್ಸ್ ಅನ್ನ ಮಾಡೋದಿಲ್ಲ, ಬಟ್ ವಿ ಆರ್ ಪ್ರೊವೈಡಿಂಗ್ ಸರ್ವಿಸಸ್. ನಿಮ್ಗೆ ಬೇಕಂತಂದ್ರೆ ಫಿಲಿಪ್ಸ್ ಕಂಪನಿ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡ್ಬಿಟ್ಟು ನಿಮ್ಗೆ ಸೆಂಡ್ ಮಾಡ್ತೇವೆ. ಓಕೆ, ಆರ್ ಎನಿ ಸರ್ವಿಸಸ್ ಯು ನೀಡ್, ವಿ ಹ್ಯಾವ್ ದ ಸರ್ವಿಸಸ್ ಟು ಯು. ಏನಾದ್ರೂ ಫಿಲಿಪ್ಸ್ ಕಂಪನಿ ಸರ್ವಿಸಸ್ ಬೇಕು ಅಂತಂದ್ರೆ ಮಾತ್ರ ನಾವು ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಲೈಕ್ ಏಜೆನ್ಸಿ ವೈಸ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ವರ್ಕ್ ಮಾಡುವಂತ ಬ್ರಾಂಚಸ್ ಗಳು, ದಟ್ ಈಸ್ ಕಾಲ್ಡ್ ಆಸ್ ಏಜೆನ್ಸಿ ಬ್ರಾಂಚಸ್. ದೆನ್ ದ ರಿಟೇಲ್ ಬ್ರಾಂಚಸ್ ಅಂಡ್ ದ ಹೋಲ್ಸೇಲ್ ಬ್ರಾಂಚಸ್. ನಿಮ್ಗೆ ಗೊತ್ತಿರುತ್ತೆ ರಿಟೇಲ್ ಮತ್ತು ಹೋಲ್ಸೇಲರ್ ಅಂತ ಹೇಳ್ಬಿಟ್ಟು. ಹೋಲ್ಸೇಲರ್ ಅಂತಂದ್ರೆ ಹೋಲ್ಸೇಲ್ ಪ್ರಾಡಕ್ಟ್ ಗಳನ್ನ ಅವರು ಹೋಲ್ಸೇಲ್ ಪ್ರೈಸಸ್ ಗಳಲ್ಲಿ ಪ್ರೊವೈಡ್ ಮಾಡ್ತಾರೆ. ರಿಟೇಲ್ ಅಂತಂದ್ರೆ ಸಿಂಗಲ್ ಆಗಿ, ಸೊ ಓನ್ ಪ್ರೈಸಸ್ ಗಳಲ್ಲಿ ಅವರು ಸೇಲ್ ಮಾಡುವಂತದ್ದು. ರಿಟೇಲ್ ಬ್ರಾಂಚಸ್, ದೀಸ್ ಆರ್ ದ ಬ್ರಾಂಚಸ್ trade independently and act as retailer of head office. ಹೆಡ್ ಆಫೀಸ್ ಗಳಿಂದ ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡ್ಬಿಟ್ಟು ರಿಟೇಲ್ ಮಾಡ್ತಾರೆ. ಸೊ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಗಳಿಗೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರೊವೈಡ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಓನ್ ಶಾಪ್ಸ್. ಓನ್ ಶಾಪ್ ಅಂತ ಹೇಳಿದ್ರೆ ಈಗ ಒಂದು ಎಲೆಕ್ಟ್ರಿಕಲ್ ಶಾಪ್ ಇದೆ ಅಂತ ಹೇಳ್ಕೊಳ್ಳಿ. ಆ ಎಲೆಕ್ಟ್ರಿಕಲ್ ಶಾಪ್ ಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಎಲ್ಲಾ ಕಂಪನಿಯ ಪ್ರಾಡಕ್ಟ್ ಗಳನ್ನು ಕೂಡ ಎಕ್ಸಿಬಿಷನ್ ಕಮ್ ಸೇಲ್ಸ್, ಶೋನು ಮಾಡ್ತಾರೆ ಮತ್ತು ಸೇಲ್ಸ್ ಕೂಡ ಮಾಡ್ತಾರೆ. ದೇ ಆರ್ ದ ರಿಟೇಲರ್ಸ್. ಹೋಲ್ಸೇಲರ್ ಅಂತಂದ್ರೆ ಲಂಸಮ್ ಪ್ರಾಡಕ್ಟ್ ಗಳನ್ನ ಏನ್ ಮಾಡ್ತಾರೆ ಪರ್ಚೇಸ್ ಮಾಡ್ಬಿಟ್ಟು ಆ ಲಂಸಮ್ ವೈಸ್ ಅಲ್ಲಿ ಏನ್ ಮಾಡ್ತಾರೆ ರಿಟೇಲರ್ ಗಳಿಗೆ ಅವರು ಸೇಲ್ಸ್ ಮಾಡ್ತಾರೆ. ಅಂದ್ರೆ ಹೋಲ್ಸೇಲ್ ಪ್ರೈಸ್ ಗಳಲ್ಲಿ, ಅಂದ್ರೆ ಕಡಿಮೆ ಪ್ರೈಸಸ್ ಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರಾಡಕ್ಟ್ ಗಳನ್ನ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಹೋಲ್ಸೇಲ್ ಬ್ರಾಂಚಸ್. ದೀಸ್ ಆರ್ ಆಲ್ಸೋ ಇಂಡಿಪೆಂಡೆಂಟ್ ಬ್ರಾಂಚಸ್, ಆಕ್ಟ್ ಆಸ್ ಹೋಲ್ಸೇಲ್ ಆಫ್ ಹೆಡ್ ಆಫೀಸ್. ಹೆಡ್ ಆಫೀಸ್ ಗಳ ಒಂದು ಹೋಲ್ಸೇಲ್ ವರ್ಕ್ ಗಳನ್ನ ಅವ್ರು ಏನ್ ಮಾಡ್ತಾರೆ ಅಂತಾರೆ ಮಾಡುವಂತದ್ದು ನಾವು ಇಲ್ಲಿ ಹೋಲ್ಸೇಲ್ ಅಂತ ಹೇಳುವಂತದ್ದು. ಓಕೆ, ದೆನ್ continuations. So here when we are going to prepare the journal entries of the branches account, we have the format here. Following are the entries to be passed in the books of head office. So here for adjustment of opening stock and petty cash, opening stock ಅನ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡುವಾಗ ಎಷ್ಟು ಕೊಡ್ಬೇಕಲ್ಲ ಬ್ರಾಂಚಸ್ ಗಳಿಗೆ, ಸೊ ಅಷ್ಟು ಅಮೌಂಟ್ ನ ಹೆಡ್ ಆಫೀಸ್ ಗಳಿಂದ ಪ್ರೊವೈಡ್ ಮಾಡುವಾಗ ಏನಾಗುತ್ತೆ, ಸೊ ಹೆಡ್ ಆಫೀಸ್ ಇಂದ ಅಮೌಂಟ್ ಇಲ್ಲಿ ಹೋಗುತ್ತೆ, ಬ್ರಾಂಚಸ್ ಗಳಿಗೆ ಹೋಗುತ್ತೆ. ಆಗ ಬ್ರಾಂಚಸ್ ಏನ್ ಮಾಡ್ತಾರೆ ಅಂದ್ರೆ ರಿಸೀವ್ ಮಾಡ್ಕೊಳ್ತಾರೆ. ಯಾವ್ದೆಲ್ಲ ಪರ್ಪಸ್ ಗೋಸ್ಕರ ರಿಸೀವ್ ಮಾಡ್ಕೊಳ್ತಾರೆ ಹೇಳೋದನ್ನ ನೆಕ್ಸ್ಟ್ ನಾವು ಅದನ್ನ ಕ್ರೆಡಿಟ್ ಅಂತ ತಗೊಳ್ತೇವೆ. ದಟ್ ಮೀನ್ಸ್ ದ ಪೆಟ್ಟಿ opening stocks will be adjustment in the head offices. That means cashes will be sent from the head office to the branch. So branch ಅವರು ಅದನ್ನ ರಿಸೀವ್ ಮಾಡೋದ್ರಿಂದ ಬ್ರಾಂಚ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್. ಬ್ರಾಂಚ್ ನ ಸ್ಟಾಕ್ ಪರ್ಪಸ್ ಗೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ರಿಸೀವ್ ಮಾಡಿರ್ತಾರೆ ಬ್ರಾಂಚ್ ಪೆಟ್ಟಿ ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಕೂಡ ಬ್ರಾಂಚ್ ಇಂದ ಹೆಡ್ ಆಫೀಸ್ ಇಂದ ಹೋಗಿರೋದ್ರಿಂದ ಸೊ ಬ್ರಾಂಚ್ ಪೆಟ್ಟಿ ಕ್ಯಾಶ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಓಕೆ, ಬ್ರಾಂಚ್ ಅಕೌಂಟ್ ಡೆಬಿಟೆಡ್ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್ to branch petty cash account. Next, head office can send the goods to branches. Head office goods ಅನ್ನ ಬ್ರಾಂಚ್ ಗೆ ಸೆಂಡ್ ಮಾಡಿದಾಗ ಏನಾಗುತ್ತೆ, ಬ್ರಾಂಚ್ ಅವರು ಗೂಡ್ಸ್ ನ ರಿಸೀವ್ ಮಾಡ್ಕೊಳ್ತಾರೆ, ಹೆಡ್ ಆಫೀಸ್ ಇಂದ ಗೂಡ್ಸ್ ಹೋಗಿರುತ್ತೆ. ಇಲ್ಲಿ ನಿಮ್ಗೆ ರೂಲ್ಸ್ ಗಳು ಗೊತ್ತಿರಬೇಕು ಜರ್ನಲ್ ಎಂಟ್ರೀಸ್ ಅದು ಮಾಡುವಾಗ. ನಾವು ಇಂಗ್ಲೆಂಡ್ ಅಕೌಂಟ್ ರೂಲ್ಸ್ ಅನ್ನ ಮಾಡುವಾಗ ಪರ್ಸನಲ್, ರಿಯಲ್, ನಾಮಿನಲ್ ಅಂತ ತಗೊಳ್ತೇವೆ. ಅಮೆರಿಕನ್ ಅಕೌಂಟಿಂಗ್ ರೂಲ್ಸ್ ಅನ್ನ ಮಾಡ್ಕೊಳ್ಳುವಾಗ
ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಮತ್ತು ಅಸೆಟ್ ಅಂತೇಳಿ ಒಂದು ಟ್ರೀಟ್ ಮಾಡ್ತೇವೆ. ಇನ್ನೊಂದು ಕ್ಯಾಪಿಟಲ್, ಇನ್ಕಮ್ ಆರ್ ಗೇನ್ಸ್, ಮತ್ತೊಂದು ಲೈಬಿಲಿಟೀಸ್ ಅಂತೇಳಿ ತಗೊಳ್ತೇವೆ. ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಮತ್ತು ಅಸೆಟ್ ಗಳು ಇನ್ಕ್ರೀಸಸ್ ಆಗಿದ್ರೆ ಡೆಬಿಟೆಡ್, ಡಿಕ್ರೀಸಸ್ ಆಗಿದ್ರೆ ಕ್ರೆಡಿಟೆಡ್. ಅಂಡ್ ಇನ್ ಲಯಬಿಲಿಟೀಸ್, ಕ್ಯಾಪಿಟಲ್ ಮತ್ತು ಇನ್ಕಮ್ ಆರ್ ಗೇಮ್ಸ್ ಏನಾಗುತ್ತೆ ಅಂತಂದ್ರೆ ಇನ್ಕ್ರೀಸಸ್ ಆಗಿದ್ರೆ ಕ್ರೆಡಿಟೆಡ್, ಡಿಕ್ರೀಸಸ್ ಆಗಿದ್ರೆ ಡೆಬಿಟೆಡ್. ಬಟ್ ಇನ್ ದ ಇಂಗ್ಲೆಂಡ್ ಅಕೌಂಟ್ ರೂಲ್ಸ್ ಅಲ್ಲಿ ಪರ್ಸನಲ್ ಅಕೌಂಟ್ ಏನ್ ಹೇಳುತ್ತೆ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಅಂಡ್ ದ ರಿಯಲ್ ಅಕೌಂಟ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. And in the nominal account, debit all expenses or losses, credit all income and gains. So these you are studied from the PUC first year. ನೀವು PUC first year ಲಿ ಜರ್ನಲ್ ಎಂಟ್ರೀಸ್ ಅನ್ನ ಯಾವ ರೀತಿ ಮಾಡ್ಬೇಕು ಹೇಳೋದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡಿರ್ತೀರಾ. ಈಗ ನಿಮ್ಗೆ ಅದನ್ನ ಇನ್ ಡಿಟೇಲ್ ಆಗಿ ಹೇಳುವಂತ ಅವಶ್ಯಕತೆ ಏನು ಇರೋದಿಲ್ಲ, ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರುವಂತ ವಿಷಯಗಳು, ಮ್ಯಾಟರ್ಗಳು. ಅಗೇನ್ ಆಗಿ ನಾವು ಅದನ್ನ ಹೇಳಿದ್ರೆ ನಿಮ್ಗೆ ಅದು ಬೋರ್ ಅನ್ಸ್ಬೋದು. ಬಟ್ ನೀವು ಅದನ್ನು ರೂಲ್ಸ್ ಗಳನ್ನ ಪರ್ಫೆಕ್ಟ್ ಆಗಿ ತಿಳ್ಕೊಂಡಾಗ ಮಾತ್ರ ಅಕೌಂಟ್ಸ್ ಅಲ್ಲಿ ಬರುವಂತ ಯಾವುದೇ ಜರ್ನಲ್ ಎಂಟ್ರೀಸ್ ಅನ್ನು ಕೂಡ ಈಸಿಯಾಗಿ ನೀವು ಮಾಡ್ಕೊಳ್ತಾ ಹೋಗ್ಬೋದು. ಬಟ್ ಯು ನೌ ಅಬೌಟ್ ದ ರೂಲ್ಸ್. ಓಕೆ, ಅಬೌಟ್ ದ ಅಕೌಂಟ್ಸ್. ಅಕೌಂಟಿನ ರೂಲ್ಸ್ ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳಿದ್ರೆ ಯಾವುದೇ ಜರ್ನಲ್ ಎಂಟ್ರೀಸ್, ಲೆಡ್ಜರ್ ಎಂಟ್ರೀಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಗಳನ್ನ ಈಸಿಯಾಗಿ ನೀವು ಮಾಡ್ಕೊಂಡು ಹೋಗಿರ್ತೀರಾ. ಓಕೆ, ಸೊ ಹಿಯರ್ ವೆನ್ ದ ಗೂಡ್ಸ್ ಆರ್ ಸೆಂಟ್ ಬೈ ದ ಹೆಡ್ ಆಫೀಸ್ ಟು ದ ಬ್ರಾಂಚಸ್, ಸೊ ಬ್ರಾಂಚ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಗೂಡ್ಸ್ ಸೆಂಟ್ ಆನ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. Okay, next, for amount sent for expenses of branch, ಬ್ರಾಂಚ್ ಗಳಿಗೆ ಎಕ್ಸ್ಪೆನ್ಸಸ್ ಪರ್ಪಸ್ ಗೋಸ್ಕರ ಕ್ಯಾಶ್ ಅನ್ನ ಹೆಡ್ ಆಫೀಸ್ ಸೆಂಡ್ ಮಾಡಿರ್ತದೆ. ಅವಾಗ ಕ್ಯಾಶ್ ಅನ್ನ ಬ್ರಾಂಚ್ ಅವರು ರಿಸೀವ್ ಮಾಡೋದ್ರಿಂದ ಬ್ರಾಂಚ್ ಅಕೌಂಟ್ ಡೆಬಿಟ್ ಆಗುತ್ತೆ ಆಸ್ ಪರ್ ದ ಪರ್ಸನಲ್ ಅಕೌಂಟ್. ಬ್ರಾಂಚ್ ಅಲ್ಲಿ ಪರ್ಸನಲ್ ಅಕೌಂಟ್ ಆಗುತ್ತೆ, ಡೆಬಿಟ್ ದ ರಿಸೀವರ್ ಅಂತ ಆಯ್ತು. ಕ್ಯಾಶ್ ಹೇಳುವಂತದ್ದು ಹೆಡ್ ಆಫೀಸ್ ಇಂದ ಹೋಗೋದ್ರಿಂದ ಹೆಡ್ ಆಫೀಸ್ ಪರ್ಪಸ್ ಅಲ್ಲಿ ಆಯ್ತು ಕ್ಯಾಶ್ ಅಲ್ಲಿ. ರಿಯಲ್ ಅಕೌಂಟ್ ಪರ್ಪಸ್ ಆಗಿರೋದ್ರಿಂದ ಕ್ರೆಡಿಟ್ ವಾಟ್ ಗೋಸ್ ಔಟ್, ಬಿಸ್ನೆಸ್ ಇಂದ ಏನ್ ಹೋಗುತ್ತೆ ಅದು ಕ್ರೆಡಿಟ್ ಆಗುತ್ತೆ. ಸೊ ಕ್ಯಾಶ್ ಅಕೌಂಟ್ ಈಸ್ ಕ್ರೆಡಿಟೆಡ್. ದೆನ್ ಫಾರ್ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್, ಬ್ರಾಂಚ್ ಇಂದ ಗೂಡ್ಸ್ ವಾಪಸ್ ಬಂತು ನಮ್ಮ ಹೆಡ್ ಆಫೀಸ್ಗೆ. ನಾವು ಹೆಡ್ ಆಫೀಸ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡ್ಬೇಕು. ಸೊ ಗೂಡ್ಸ್ ಅಂತ ಹೇಳಿದ್ರೆ ರಿಯಲ್ ಅಕೌಂಟ್ ಗೆ ಸಂಬಂಧಪಡುತ್ತೆ. ಸೊ ಏನಾಗುತ್ತೆ ಅಲ್ಲಿ, ಡೆಬಿಟ್ ಅಂತ ಹೇಳಿದ್ರೆ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ಅಂತ ಹೇಳಿದ್ರೆ ವಾಟ್ ಗೋಸ್ ಔಟ್. ಈಗ ಏನ್ ಬಂತು, ಗೂಡ್ಸ್ ರಿಟರ್ನ್ ಬಂದಿರೋದ್ರಿಂದ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಅಕೌಂಟ್ ಈಸ್ ಡೆಬಿಟ್. ಸೊ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂದ್ರೆ ವಾಪಸ್ ಬಂದಿರತ್ತಲ್ಲ, ಸೊ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇರೋದು ರಿಟರ್ನ್ ಬಂದಾಗ ಅದೇ ನೇಮ್ ಅಲ್ಲೇ ತಗೊಳ್ಬೇಕು ನಾವು. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಬ್ರಾಂಚ್ ಅಕೌಂಟ್. ಬ್ರಾಂಚ್ ಅಕೌಂಟ್ ಅವ್ರು ಕೊಟ್ಟಿದ್ದಾರೆ ಆಸ್ ಪರ್ ದ ಪರ್ಸನಲ್ ಅಕೌಂಟ್, ಕ್ರೆಡಿಟ್ ದ ಗಿವರ್ ಅಂತ ಆಗುತ್ತೆ ಅಲ್ಲಿಗೆ. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ಫಾರ್ ಅಮೌಂಟ್ ರಿಸೀವ್ಡ್ ಫ್ರಮ್ ಬ್ರಾಂಚ್, ಸೊ ದಟ್ ಈಸ್ ಕ್ಯಾಶ್ ಸೇಲ್ಸ್. ಓಕೆ, ಕ್ಯಾಶ್ ಸೇಲ್ಸ್ ಗಳನ್ನ ಮಾಡುವಾಗ ಏನಾಗುತ್ತೆ, ಕ್ಯಾಶ್ ಬರುತ್ತೆ, ಗೂಡ್ಸ್ ಗಳು ಹೋಗುತ್ತೆ, ಬ್ರಾಂಚಸ್ ಗಳಿಂದ ಹೋಗುತ್ತೆ. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್ ಟು branch account. Then for adjustment of closing stock and closing petty cashes, so here branch stock account debited, branch petty account debited to branch account. And seventh one, for transfer of profit made by branch, that is branch account debited to general P&L account. At last one is for closing goods sent to branches account. So here goods sent to branch account is debited to trading account. So these are all the journal entries we will be prepared under the branch account. Branch account ಅನ್ನು ಮಾಡುವಾಗ journal entries ಗಳನ್ನ ಈ ರೀತಿಯಲ್ಲಿ ನೀವು ಪ್ರಿಪೇರ್ ಮಾಡ್ಲಿಕ್ಕೆ ಇರುವಂತದ್ದು. Okay, next, so we have the pro forma for calculating or preparing the branch account. ಬ್ರಾಂಚ್ ಅಕೌಂಟ್ ಗಳನ್ನ ಪ್ರಿಪೇರ್ ಮಾಡುವಾಗ ನಮ್ಗೆ ಪ್ರೊಫಾರ್ಮಾಗಳು ಬೇಕಾಗುತ್ತೆ. ಸೊ ಈ ಒಂದು ಪ್ರೊಫಾರ್ಮಾಗಳಲ್ಲಿ ಯಾವ ರೀತಿಯಲ್ಲಿ ನಾವು ನೋಡು. ಸೊ ಸೇಮ್ ಆಸ್ ಅ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಸೇಮ್ ಟು ಸೇಮ್ ಇಲ್ಲಿ ಕೂಡ ನಾವು ಮಾಡುವಂಥದ್ದು. ಡೆಬಿಟ್ ಸೈಡ್ ಅಂತ ಹೇಳಿದ್ರೆ ಆಲ್ವೇಸ್ ಎಕ್ಸ್ಪೆನ್ಸಸ್ ಸೈಡ್ ಅಂತ ಆಗುತ್ತೆ, ಕ್ರೆಡಿಟ್ ಸೈಡ್ ಅಂತ ಹೇಳಿದ್ರೆ ಆಲ್ವೇಸ್ ಇನ್ಕಮ್ ಸೈಡ್ ಅಂತ ಹೇಳಿ ಆಗುತ್ತೆ ನಮ್ಗೆ, ಹೌದಾ? ಸೊ ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ತೀವಿ, ಓಪನಿಂಗ್ ಸ್ಟಾಕ್ ಆಲ್ವೇಸ್ ಏನಾಗುತ್ತೆ ಅಲ್ಲಿ ಎಕ್ಸ್ಪೆನ್ಸಸ್ ಅಂತ ಆಗುತ್ತೆ. ಸೊ ಓಪನಿಂಗ್ ಸ್ಟಾಕ್ ಅನ್ನ ಮೆನ್ಷನ್ ಮಾಡುತ್ತೇವೆ. ಬ್ರಾಂಚ್ ಅಕೌಂಟ್ ಅನ್ನು ಓಪನ್ ಮಾಡುವಾಗ ಓಪನಿಂಗ್ ಸ್ಟಾಕ್ ಅನ್ನ ಮೆನ್ಷನ್ ಮಾಡಬೇಕು. ದೆನ್ ಓಪನಿಂಗ್ ಪೆಟ್ಟಿ ಕ್ಯಾಶ್ ಅಂತಂದ್ರೆ ಬ್ರಾಂಚ್ ಹೆಡ್ ಆಫೀಸ್ ಏನ್ ಮಾಡಿರುತ್ತೆ, ಬ್ರಾಂಚ್ ಗಳಿಗೆ ಪೆಟ್ಟಿ ಕ್ಯಾಶ್ ಅನ್ನ ಕೊಟ್ಟಿರುತ್ತೆ. ಪೆಟ್ಟಿ ಅಂತಂದ್ರೆ ಸ್ಮಾಲ್ ಎಕ್ಸ್ಪೆನ್ಸಸ್, ಸ್ಟೇಷನರಿನೋ ಅಥವಾ ರೆಂಟ್ ಆರ್ ವೆಹಿಕಲ್ಸ್ ಆರ್ ವೇಜಸ್ and printing and stationery expenses. These are all the expenses of the petty, right? Petty means small.
ಪೆಟ್ಟಿ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ, ಸ್ಮಾಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಬರುವಂತದ್ದು. ಸೊ ಹೆಡ್ ಆಫೀಸ್ ಬ್ರಾಂಚಸ್ ಗಳಿಗೆ ಪೆಟ್ಟಿ ಕ್ಯಾಶ್ ಅನ್ನು ಪ್ರೊವೈಡ್ ಮಾಡಿದಾಗ ಏನಾಗುತ್ತೆ, ಬ್ರಾಂಚ್ ಅಕೌಂಟ್ ಈಸ್ ಡೆಬಿಟೆಡ್ ಅಂತ, ಅಂದ್ರೆ ಕ್ಯಾಶ್ ರಿಸೀವ್ ಮಾಡೋದು ಯಾರಾಗಿರ್ತಿರ್ಲಿ ಬ್ರಾಂಚ್ ಅವರು. ಸೊ ಬ್ರಾಂಚ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಪೆಟ್ಟಿ ಕ್ಯಾಶ್, ಕ್ಯಾಶ್ ಹೋಗಿರುತ್ತೆ ಹೆಡ್ ಆಫೀಸ್ ಇಂದ. ಇಲ್ಲಿ ಹೆಡ್ ಆಫೀಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಪ್ರಿಪರೇಷನ್ಸ್ ಅನ್ನ ಮಾಡ್ಬೇಕಾಗಿರುವಂತದ್ದು. ಓಕೆ, ನೆಕ್ಸ್ಟ್ ಟು ಗೂಡ್ಸ್ ಸೆಂಡ್ ಟು ಬ್ರಾಂಚಸ್, ಬ್ರಾಂಚ್ ಗಳಿಗೆ ಗೂಡ್ಸ್ ಅನ್ನ ಸೆಂಡ್ ಮಾಡಿರ್ತಾರೆ. ಸೊ ಹೆಡ್ ಆಫೀಸ್ ಇಂದ ಗೂಡ್ಸ್ ಬ್ರಾಂಚ್ ಗೆ ಹೋದಾಗ ಬ್ರಾಂಚ್ ಅವರು ಅದನ್ನ ರಿಸೀವ್ ಮಾಡ್ಕೋತಾರೆ. ಸೊ ಬ್ರಾಂಚ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಗೂಡ್ಸ್ ಸೆಂಡ್ ಟು ಬ್ರಾಂಚಸ್ ಅಕೌಂಟ್. ಹೆಡ್ ಆಫೀಸ್ ಇಂದ ಗೂಡ್ಸ್ ಹೋಗಿರುತ್ತೆ, ಅದರಿಂದ ಗೂಡ್ಸ್ ಸೆಂಡ್ ಟು ಬ್ರಾಂಚಸ್ ಅಕೌಂಟ್ ಅಂತ ಹೇಳಿ ಆಯ್ತು. ಸರಿನಾ? ನೆಕ್ಸ್ಟ್ ಕ್ಯಾಶ್ ನ ಪ್ರೊವೈಡ್ ಮಾಡ್ತಾರೆ. ಎಕ್ಸ್ಪೆನ್ಸಸ್ ಪರ್ಪಸ್ಗೋಸ್ಕರ ಹೆಡ್ ಆಫೀಸ್ ಇಂದ ಬ್ರಾಂಚಸ್ ಗಳಿಗೆ ಕ್ಯಾಶ್ ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಏನಾಗುತ್ತೆ, ಅವಾಗ ಕ್ಯಾಶ್ ಕೊಟ್ಟಾಗ ಬ್ರಾಂಚ್ ಅವರು ಅದನ್ನ ರಿಸೀವ್ ಮಾಡ್ಕೊತಾರೆ. ಸೊ ಬ್ರಾಂಚ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಹೆಡ್ ಆಫೀಸ್ ಇಂದ ಹೋಗಿರೋದ್ರಿಂದ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ರೈಟ್? ಸೊ ದೀಸ್ ಆರ್ ಆಲ್ ದ ಎಕ್ಸ್ಪೆನ್ಸಸ್ ಮೇಡ್ ಬೈ ದ ಹೆಡ್ ಆಫೀಸ್ ಟು ದ ಬ್ರಾಂಚಸ್. ಹೆಡ್ ಆಫೀಸ್ ಇಂದ ಬ್ರಾಂಚಸ್ ಗೆ ಕೊಟ್ಟಂತ ಎಲ್ಲ ಎಕ್ಸ್ಪೆನ್ಸಸ್ ನಾವು ಡೆಬಿಟ್ ಸೈಡ್ ಅಲ್ಲಿ ಬರ್ದ್ವಿ. ಈಗ ಹೆಡ್ ಆಫೀಸ್ಗೆ ಏನ್ ಇನ್ಕಮ್ ಆಗಿರುತ್ತೆ, ಅದು ಬ್ರಾಂಚ್ ಗಳಿಂದ ಏನು ವಾಪಸ್ ಬರುತ್ತೆ, ಅದನ್ನೆಲ್ಲವೂ ಕೂಡ ಕ್ರೆಡಿಟ್ ಸೈಡ್ ಅಲ್ಲಿ ಮೆನ್ಷನ್ ಮಾಡ್ತೇವೆ. ಫಸ್ಟ್ ಆಫ್ ಆಲ್, ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚಸ್ ಅಕೌಂಟ್, ದಟ್ ಮೀನ್ಸ್ ರಿಟರ್ನ್ ಗೂಡ್ಸ್. ಬ್ರಾಂಚ್ ಅವರು ಗೂಡ್ಸ್ ಅನ್ನ ರಿಟರ್ನ್ ಹೆಡ್ ಆಫೀಸ್ ಕಳಿಸ್ತಾರೆ. ಆಗ ಏನಾಗುತ್ತೆ, ಹೆಡ್ ಆಫೀಸ್ಗೆ ಗೂಡ್ಸ್ ರಿಟರ್ನ್ ಬರುತ್ತೆ. ಬಟ್ ನಾವು ಗೂಡ್ಸ್ ಬದಲಾಗಿ ನಾವ್ ಏನ್ ತಗೊಳ್ತಾ ಇದೀವಿ ಅಲ್ಲಿ, ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಆ ಒಂದು ನೇಮ್ ಅಲ್ಲಿ ಗೂಡ್ಸ್ ಅನ್ನ ರಿಟರ್ನ್ ಆಗಿ ತಗೊಳ್ತಾ ಇದೀವಿ. ಸೊ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಬ್ರಾಂಚ್ ಅಕೌಂಟ್. ಬ್ರಾಂಚ್ ಇಂದ ಬರೋದ್ರಿಂದ ಕ್ರೆಡಿಟ್ ದ ಗಿವರ್, ಕೊಟ್ಟೋರು ಯಾರಿಲ್ಲಿ ಬ್ರಾಂಚ್, ಅದರಿಂದ ಬ್ರಾಂಚ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ದಟ್ ಈಸ್ ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಅಂದ್ರೆ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್ ಅಂತ ಆಗ್ಬೇಕಲ್ವಾ. ಸೊ ಇಲ್ಲಿ ಬ್ರಾಂಚ್ ಅವರು ಗೂಡ್ಸ್ ಅನ್ನ ಕ್ಯಾಶ್ ಪರ್ಪಸ್ಗೋಸ್ಕರ ಸೇಲ್ ಮಾಡಿದ್ದಾರೆ. ಬಂದಂತ ಕ್ಯಾಶ್ ಅನ್ನ ಹೆಡ್ ಆಫೀಸ್ ಸೆಂಡ್ ಮಾಡೋದ್ರಿಂದ ಹೆಡ್ ಆಫೀಸ್ ಏನ್ ಬರುತ್ತೆ, ಕ್ಯಾಶ್ ಬರುತ್ತೆ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಆಯ್ತು. ಕೊಟ್ಟೋರು ಯಾರು, ಬ್ರಾಂಚ್, ಅದರಿಂದ ಬ್ರಾಂಚ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ದೆನ್ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಉಳ್ಕೊಂಡಿದ್ರೆ ಏನಾಗುತ್ತೆ ಅಲ್ಲಿ ಅಂದ್ರೆ, ಕ್ಲೋಸಿಂಗ್ ಸ್ಟಾಕ್ ಅಕೌಂಟ್ ಡೆಬಿಟೆಡ್ ಟು ಬ್ರಾಂಚ್ ಅಕೌಂಟ್. ಬ್ರಾಂಚ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಹಾಗೆ ಉಳ್ಕೊಂಡಿದೆ ಅಂತಂದ್ರೆ ಅದು ಕೂಡ ಇನ್ಕಮ್ ಆಗುತ್ತೆ ನಮಗೆ, ಫ್ಯೂಚರ್ ಅದನ್ನ ಸೇಲ್ ಮಾಡಬಹುದು. ಸೊ ಕ್ಲೋಸಿಂಗ್ ಸ್ಟಾಕ್ ಅಕೌಂಟ್ ಡೆಬಿಟೆಡ್ ಟು ಬ್ರಾಂಚ್ ಅಕೌಂಟ್. ದೆನ್ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್, ಪೆಟ್ಟಿ ಕ್ಯಾಶ್ ಹಾಗೆ ಉಳ್ಕೊಂಡಿದೆ, ನೆಕ್ಸ್ಟ್ ಅದನ್ನ ಯುಟಿಲೈಸೇಷನ್ ಮಾಡ್ಕೊಳ್ಬಹುದು. ಅದರಿಂದ ಬ್ರಾಂಚ್ ಅಕೌಂಟ್ ಅಲ್ಲಿ ಉಳ್ಕೊಳ್ಳೋದ್ರಿಂದ ಪೆಟ್ಟಿ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಬ್ರಾಂಚ್ ಅಕೌಂಟ್. ಬಟ್ ವಿ ಆರ್ ಪ್ರಿಪೇರಿಂಗ್ ದ ಬ್ರಾಂಚ್ ಅಕೌಂಟ್ ಹಿಯರ್. ಸೊ ಬ್ರಾಂಚ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಬೈ ಪೆಟ್ಟಿ ಕ್ಯಾಶ್. ಅಟ್ ಲಾಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ, ಎರಡೂ ಕಡೆ ಟೋಟಲ್ ಮಾಡ್ತೀವಿ. ಯಾವ ಕಡೆ ಹೈಯೆಸ್ಟ್ ಇರುತ್ತೆ ಅದನ್ನ ಎರಡೂ ಕಡೆ ಬರ್ದ್ಬಿಟ್ಟು ಡಿಫರೆನ್ಸಸ್ ಅಮೌಂಟ್ ಅನ್ನ ಮೆನ್ಷನ್ ಮಾಡುವಾಗ ಪ್ರಾಫಿಟ್ ಟ್ರಾನ್ಸ್ಫರ್ ಆರ್ ಲಾಸಸ್ ಟ್ರಾನ್ಸ್ಫರ್ ಅಂತೇಳಿ ಮೆನ್ಷನ್ ಮಾಡ್ತೇವೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸ್ಪೆಸಿಮನ್ ಆಫ್ ಬ್ರಾಂಚ್ ಅಕೌಂಟ್. ಬ್ರಾಂಚ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡುವಂತ ಒಂದು ಅಕೌಂಟ್ಸ್ ಅಥವಾ ಫಾರ್ಮ್ಯಾಟ್ ಅಂತ ಕೂಡ ಹೇಳ್ಬಹುದು. ಓಕೆ, ಸೊ ಸ್ಪೆಸಿಮನ್ ಆಫ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅನ್ನ ಮಾಡುವಾಗ ಹೆಡ್ ಆಫೀಸ್ ಇಂದ ಗೂಡ್ಸ್ ಬ್ರಾಂಚಸ್ ಹೋದಾಗ ಏನಾಗುತ್ತೆ, ಬ್ರಾಂಚ್ ಅಕೌಂಟ್ ಡೆಬಿಟೆಡ್ ಟು ಗೂಡ್ಸ್ ಸೆಂಟ್ ಆನ್ ಬ್ರಾಂಚಸ್ ಅಕೌಂಟ್ ಅಂತ ಆಗುತ್ತೆ. ಅದೇ ಗೂಡ್ಸ್ ರಿಟರ್ನ್ ಆದಾಗ, ಹೆಡ್ ಆಫೀಸ್ ರಿಟರ್ನ್ ಆದಾಗ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಡೆಬಿಟೆಡ್ ಟು ಬ್ರಾಂಚ್ ಅಕೌಂಟ್ ಅಂತ ಹೇಳಿ ಆಗುತ್ತೆ. ಓಕೆ, ಸೊ ಅದನ್ನೇ ಆ ಕಡೆ ಈ ಕಡೆ ಬರೆಯುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ಸ್ಪೆಸಿಮನ್ ಆಫ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಬ್ರಾಂಚ್ ಅಕೌಂಟ್ ಅಲ್ಲಿ ಗೂಡ್ಸ್ ಸೆಂಟ್ ಆನ್ ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದು ಹೇಗೆ, ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ಗೂಡ್ಸ್ ಅನ್ನ ಹೆಡ್ ಆಫೀಸ್ ಇಂದ ಬ್ರಾಂಚ್ ಸೆಂಡ್ ಮಾಡಿದಾಗ ಏನಾಗುತ್ತೆ, ಬ್ರಾಂಚ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಗೂಡ್ಸ್ ಸೆಂಟ್ ಆನ್ ಬ್ರಾಂಚ್ ಅಕೌಂಟ್. ನಾವಿಲ್ಲಿ ಮಾಡ್ತಿರುವಂತದ್ದು ಗೂಡ್ಸ್ ಸೆಂಟ್ ಆನ್ ಬ್ರಾಂಚ್ ಅಕೌಂಟ್ ಆಗಿರೋದ್ರಿಂದ ಗೂಡ್ಸ್ ಸೆಂಟ್ ಆನ್ ಬ್ರಾಂಚ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಬೈ ಬ್ರಾಂಚ್ ಅಕೌಂಟ್ ಅಂತ ಹೇಳ್ತೀವಿ. ಆಕ್ಚುಲಿ ಏನಾಗಿರುತ್ತೆ, ಬ್ರಾಂಚ್ ಅಕೌಂಟ್ ಡೆಬಿಟೆಡ್ ಟು ಗೂಡ್ಸ್ ಸೆಂಟ್ ಆನ್ ಬ್ರಾಂಚ್ ಅಕೌಂಟ್. ಬಟ್ ನಾವು ಪ್ರಿಪೇರ್ ಮಾಡ್ತಿರೋದು ಗೂಡ್ಸ್ ಸೆಂಟ್ ಆನ್ ಬ್ರಾಂಚ್ ಅಕೌಂಟ್ ಆಗಿರೋದ್ರಿಂದ ಗೂಡ್ಸ್ ಸೆಂಟ್ ಆನ್ ಬ್ರಾಂಚ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಬೈ ಬ್ರಾಂಚ್ ಅಕೌಂಟ್ ಅಂತೇಳಿ ಆಗುತ್ತೆ. ಸರಿನಾ? ನೆಕ್ಸ್ಟ್ ಅದನ್ನೇ ರಿಟರ್ನ್ ಮಾಡಿದಾಗ ಉಳ್ಕೊಂಡಿರುವಂತ ಗೂಡ್ಸ್ ಅನ್ನ ಏನು ಬ್ರಾಂಚಸ್ ಅವರು ಹೆಡ್ ಆಫೀಸ್ ರಿಟರ್ನ್ ಮಾಡಿದಾಗ ಏನಾಗುತ್ತೆ, ಗೂಡ್ಸ್ ಸೆಂಟ್ ಆನ್ ಬ್ರಾಂಚ್ ಅಕೌಂಟ್ ಡೆಬಿಟೆಡ್ ಟು ಬ್ರಾಂಚ್ ಅಕೌಂಟ್ ಅಂತ ಆಗುತ್ತೆ. ಅಂದ್ರೆ ಬ್ರಾಂಚ್ ಇಂದ ರಿಟರ್ನ್ ಬಂದಾಗ ಗೂಡ್ಸ್ ಸೆಂಟ್ ಆನ್ ಬ್ರಾಂಚ್ ಅಕೌಂಟ್ ಈಸ್ ಡೆಬಿಟೆಡ್. ಅಂದ್ರೆ ನೇಮ್ ಏನಾಗುತ್ತೆ, ಗೂಡ್ಸ್ ಅಕೌಂಟ್ ಬದಲಾಗಿ ಗೂಡ್ಸ್ ಸೆಂಟ್ ಆನ್ ಬ್ರಾಂಚ್ ಅಕೌಂಟ್ ಅಂತ ತಗೋತೀವಿ. ಸೊ ಗೂಡ್ಸ್ ಸೆಂಟ್ ಆನ್ ಬ್ರಾಂಚ್ ಅಕೌಂಟ್ ಈಸ್ ಡೆಬಿಟೆಡ್
ಟು ಬ್ರಾಂಚ್ ಅಕೌಂಟ್, ಕೊಟ್ಟವರು ಬ್ರಾಂಚ್, ಅದರಿಂದ ಬ್ರಾಂಚ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಗೂಡ್ಸ್ ಸೆಂಟ್ ಆನ್ ಬ್ರಾಂಚ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಬ್ರಾಂಚ್ ಅಕೌಂಟ್ ಅಂತ ಆಗುತ್ತೆ. ಓಕೆ, ಅಟ್ ಲಾಸ್ಟ್ ಅಲ್ಲಿ ಟೋಟಲ್ ಮಾಡ್ಕೊಳ್ತೇವೆ, ಡಿಫರೆನ್ಸ್ ಅಮೌಂಟ್ ಅನ್ನ ಟ್ರೇಡಿಂಗ್ ಅಕೌಂಟ್ ಬಗ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಓಕೆ, ದಿಸ್ ಇಸ್ ದ ಗೂಡ್ಸ್ ಸೆಂಟ್ ಆನ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಂತ ಹೇಳ್ತೇವೆ. ಓಕೆ, ಸೊ ಪ್ರಾಬ್ಲಮ್ಸ್ ಗಳನ್ನ ನೆಕ್ಸ್ಟ್ ಸಾಲ್ವ್ ಮಾಡೋಣ. ದೀಸ್ ಆರ್ ದ ಬೇಸಿಕ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಅಬೌಟ್ ದ ಬ್ರಾಂಚ್ ಅಕೌಂಟ್. ಈಗ ನೆಕ್ಸ್ಟ್ ಎಲ್ಲವೂ ಕೂಡ ಪ್ರಾಬ್ಲಮ್ ಅನ್ನ ಮಾಡ್ತಾ ಹೋಗಿದ್ರೆ, ಸೊ ಪ್ರಾಬ್ಲಮ್ ಕಂಪ್ಲೀಟ್ ಆದ್ಮೇಲೆ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ವೆರಿ ಈಸಿಯೆಸ್ಟ್ ಚಾಪ್ಟರ್. ನೀವೇನು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತಾ ಇದ್ರಿ PUC ಫಸ್ಟ್ ಇಯರ್ ಇಂದ ಅಪ್ ಟು ಬಿಕಾಮ್ ಫಸ್ಟ್ ಇಯರ್ ವರೆಗೂ ಕೂಡ, ಸೊ ಅದನ್ನೇ ಸೇಮ್ ಇಲ್ಲಿ ಕೂಡ ಪ್ರಿಪೇರ್ ಮಾಡುವಂಥದ್ದು. ಮತ್ತೆ ಏನಿರೋದಿಲ್ಲ ಎಕ್ಸ್ಟ್ರಾ, ಇಲ್ಲಿ ದ ನೇಮ್ ಮಾತ್ರ ಚೇಂಜ್ ಆಗುತ್ತೆ. ನಿಮ್ಗೆ ಟ್ರೇಡಿಂಗ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುವಂತ ಐಟಮ್ಸ್ ಗಳನ್ನ ನೆನಪಿದ್ರೆ ಸಾಕಾಗುತ್ತೆ. ಅಷ್ಟನ್ನ ನೆನ್ಪು ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಆರಾಮಾಗಿ ಈಸಿಯಾಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊತಾ ಹೋಗ್ಬೋದು. ಓಕೆ, so today is enough. The next classes we will be discuss the problems on branches account. So at the last completions of the syllabus we will be discuss the multiple choice questions on each and every each and every units. Okay, ಪ್ರತಿಯೊಂದು ಯೂನಿಟ್ ಗಳ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಒಮ್ಮೆ ನಾವು ಸಿಲೆಬಸ್ ಕಂಪ್ಲೀಟ್ ಆದ್ಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಬಿಕಾಸ್ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಗಳೇ ಬರುವಂತದ್ದು, ಬಿಗ್ ಅಥವಾ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವೆಶ್ಚನ್ಸ್ ಗಳು ಬರೋದಿಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಗಳಲ್ಲಿ ಸ್ಮಾಲ್ ಪ್ರಾಬ್ಲಮ್ ಗಳು ಕೂಡ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಜರ್ನಲ್ ಎಂಟ್ರೀಸ್ ಅನ್ನ ಕೊಡ್ಬೋದು, ಆರ್ ಸ್ಮಾಲ್ ಫಾರ್ಮುಲಾ ಓರಿಯೆಂಟೆಡ್ ಪ್ರಾಬ್ಲಮ್ ಗಳನ್ನು ಕೂಡ ಪ್ರೊವೈಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅನ್ನ ಲೇಟರ್ ಡಿಸ್ಕಸ್ ಮಾಡೋಣ. ಒಮ್ಮೆ ಫಸ್ಟ್ ನಮ್ಗೆ ಸಿಲೆಬಸ್ ಕಂಪ್ಲೀಟ್ ಆದ್ಮೇಲೆ ಅದನ್ನ ನೋಡ್ಲಿಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ today is enough. We will be discussing the next classes. Okay, thank you.